ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ವಿಶ್ವಾಸಿಗಳೇ, ದೇವರ ಮಕ್ಕಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಈ ಒಂದು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ. ಪ್ರೀತಿಯ ದೇವರ ಮಕ್ಕಳೇ, ವಿಶೇಷವಾಗಿ ಈ ದಿನದಲ್ಲಿ ನಾವೆಲ್ಲರೂ ಮುಖ್ಯವಾಗಿ ಪ್ರತಿಯೊಂದು ವಿಶ್ವಾಸಿಗಳು, ದೇವರ ಮಕ್ಕಳು, ದೇವರಿಗೆ ಇಷ್ಟವಾದದನ್ನು, ದೇವರು ಬಯಸುವಂಥದ್ದನ್ನು, ದೇವರು ಯಾವಾಗಲೂ ತನ್ನ ಮಕ್ಕಳ ಬಳಿಯಲ್ಲಿ ಬಹಳವಾಗಿ ಎದುರು ನೋಡುವಂಥ ಒಂದು ಕಾರ್ಯ ಯಾವುದಂದರೆ ಅದುವೇ ದೇವರಿಗೆ ಸ್ತುತಿ ಸ್ತೋತ್ರ ಮಾಡುವುದು. ಅದು ಮಾತ್ರವಲ್ಲ, ಆತನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ದೇವರಿಗೆ ಸ್ತೋತ್ರವಾಗಲಿ. ಇದು ಒಂದೊಂದು ಬಿಡಿಸಿ ಹೇಳುವುದಕ್ಕಾಗಬೇಕಾದ್ರೆ ಒಂದೊಂದು ಸ್ತುತಿ ಸ್ತೋತ್ರಕ್ಕೂ ಒಂದು ರೀತಿಯಾದ ದೇವರ ಬಯಸುವಂಥ ಕಾರ್ಯವಾಗಿದೆ. ಸ್ತುತಿ ಸ್ತೋತ್ರವೆಂದರೆ ಏನು, ಕೃತಜ್ಞತೆ ಎಂದರೆ ಏನು, ಮತ್ತು ಅದು ಮಾತ್ರವಲ್ಲ, ದೇವರಿಗೆ ಕೃತಜ್ಞತಾ ಯಜ್ಞವನ್ನು ಸಲ್ಲಿಸಿರಿ, ಸರ್ವಾಂಗ ಹೋಮಗಳನ್ನು ಮಾಡಿರಿ ಎಂಬುದಾಗಿ ಈ ರೀತಿಯಾಗಿ ಪ್ರಿಯರಾದವರೇ ಒಂದೊಂದು ಅರ್ಥಗರ್ಭಿತವಾದ ವಾಕ್ಯವಿದೆ. ದೇವರು ವಿಶೇಷವಾಗಿ ದೇವರ ಮಕ್ಕಳ ಬಳಿಯಲ್ಲಿ ಬಯಸುವುದು ಹೆಚ್ಚಾಗಿ ದೇವರು ಏನಂದ್ರೆ ಸ್ತುತಿ ಸ್ತೋತ್ರಗಳನ್ನ, ಆತನಿಗೆ ಕೃತಜ್ಞತೆ, ಘನತೆ, ಮಹಿಮೆ, ಆತನೊಬ್ಬನಿಗೆ ಪ್ರಭಾವವನ್ನು ಸಲ್ಲಿಸುವಂಥದ್ದೇ ಪ್ರೀತಿಯ ದೇವರ ಮಕ್ಕಳೇ ದೇವರು ಬಯಸುವಂಥದ್ದಾಗಿದೆ. ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ವಾಕ್ಯದ ಪ್ರಕಾರವಾಗಿ ಯಾರೆಲ್ಲ ದೇವರಿಗೆ ಸ್ತುತಿ ಸ್ತೋತ್ರಗಳು, ಕೃತಜ್ಞತೆಗಳು, ದೇವರಿಗೆ ಘನತೆ, ಮಹಿಮೆ, ಪ್ರಭಾವ, ಸಾರ್ವಭೌಮತೆಯಲ್ಲಿ ಇರುವಂತ ದೇವರಿಗೆ ಯಾರು ಸಲ್ಲಿಸುತ್ತಾರೋ ಅವರೆಲ್ಲ ದೇವರನ್ನ ಘನಪಡಿಸುತ್ತಾರೆ. ಅವರೆಲ್ಲ ದೇವರನ್ನ ಉನ್ನತಕ್ಕೆ ಸ್ಥಾನದಲ್ಲಿ ಇಡುವಂತರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವಾಕ್ಯವನ್ನ ಓದೋಣ. ಕೀರ್ತನೆ 100ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡುತ್ತದೆ. ಕೀರ್ತನೆ 100:4, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರದ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಕ್ಕೂ ಬನ್ನಿರಿ, ಆತನ ಉಪಕಾರವನ್ನ ಸ್ಮರಿಸಿರಿ, ಆತನ ನಾಮವನ್ನ ಕೊಂಡಾಡಿರಿ. ಇಲ್ಲಿ ಹೇಳ್ತದೆ, ನೀವು ಕೃತಜ್ಞತೆಯೊಡನೆ ಆತನ ಮಂದಿಗಳ ದ್ವಾರಗಳಿಗೆ ಬನ್ನಿರಿ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ದೇವರು ಮೊದಲನೇದಾಗಿ ಹೇಳ್ತದೆ, ನಿಮ್ಮ ಹೃದಯ ಕೃತಜ್ಞತೆಯಿಂದ ದೇವರಾಲಯಕ್ಕೆ ಬರುವಾಗ, ದೇವರಿಗೆ ನಾವು ದೇವರಾಲಯದ ಒಳಗಡೆ ಹೋಗುವಾಗ ಕೀರ್ತನೆ ಪದಗಳನ್ನು ಹಾಡುತ್ತಾ ಹೋಗ್ಬೇಕು. ಅದಕ್ಕೆ 2ನೇ ಭಾಗದಲ್ಲಿ ಹೇಳ್ತದೆ, ಕರ್ತನ ಉಪಕಾರಗಳನ್ನ ಸ್ಮರಿಸಿರಿ, ಆತನ ನಾಮವನ್ನ ಕೊಂಡಾಡಿರಿ. ಪ್ರೈಸ್ ದಿ ಲಾರ್ಡ್. ದೇವರು, ನಾವು ದೇವರಾಲಯಕ್ಕೆ ಹೋಗುವಾಗ ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಕೃತಜ್ಞತೆಯೊಡನೆ ಹೋಗ್ಬೇಕು. ಅಪ್ಪ ದೇವರೇ ನಿಮಗೆ ಕೃತಜ್ಞತೆ, ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆ, ಸರ್ವಶಕ್ತನಾದ ದೇವರೇ ನಿಮಗೆ ಕೃತಜ್ಞತೆ ಎಂಬುದಾಗಿ ಇಲ್ಲಿ ಭಕ್ತನಾದ ದಾವೀದನು ಈ ರೀತಿಯಾಗಿ ಹೇಳ್ತಾನೆ. ಕೃತಜ್ಞತೆಯೊಡನೆ ಆತನ ಮಂದಿರದ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಕ್ಕೂ ಬನ್ನಿರಿ. ದೇವರಿಗೆ ಸ್ತೋತ್ರವಾಗಲಿ. ಆ 2ನೇ ಭಾಗದಲ್ಲಿ ಹೇಳ್ತಾರೆ, ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನ ಕೊಂಡಾಡಿರಿ. ನಿಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಉಪಕಾರಗಳನ್ನು ಮಾಡಿದನೋ ಅದನ್ನು ಸ್ಮರಿಸಿರಿ. ಅದಕ್ಕೆ ದೇವರ ನಾಮವನ್ನ ಕೊಂಡಾಡಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. ನಾವು ದೇವರಾಲಯಕ್ಕೆ ಹೋಗುವಾಗ ಅದಕ್ಕೆ ಪ್ರತಿಯೊಂದು ವಾರ ಪ್ರತಿಯೊಂದು ದೇವರ ಮಕ್ಕಳು ದೇವರಾಲಯಕ್ಕೆ ಎಂದು ತಪ್ಪಿಸಿಕೊಳ್ಳಬಾರದು. ಸಭೆಗೆ ಹೋಗುವುದು, ಚರ್ಚಿಗೆ ಹೋಗುವುದು, ಆ ದೇವರನ್ನ ಪ್ರಾರ್ಥಿಸಿಕೊಳ್ಳುವುದು, ಕೃತಜ್ಞತೆ ಹೇಳ್ತಾ ಬರುವುದು, ಇದು ಎಂದಿಗೂ ತಪ್ಪಿಸಿಕೊಳ್ಳಬಾರದು. ಅದಕ್ಕೆ ಇನ್ನೊಂದು ಕೀರ್ತನೆಯಲ್ಲಿ ಒಂದು ವಾಕ್ಯ ಹೇಳ್ತದೆ, ಯಾರು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ ಅವರೇ ನಿನ್ನನ್ನ ಗೌರವಿಸುತ್ತಾರೆ. ಕೀರ್ತನೆ ಹೇಳ್ತದೆ, ಯಾರು ಸ್ತುತಿ ಯಜ್ಞವನ್ನ ಸಲ್ಲಿಸುತ್ತಾರೋ ಅವರೇ ನಿನ್ನನ್ನ ಗೌರವಿಸುತ್ತಾರೆ. ನಾವು ದೇವರನ್ನ ಗೌರವಿಸುವುದು ಹೇಗೆ? ನಿಮ್ಮ ಜೀವಿತದಲ್ಲಿ ದೇವರನ್ನ ಗೌರವಿಸುವುದು ಹೇಗೆ ಅಂದ್ರೆ, ದೇವರು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನ ಸ್ತೋತ್ರದಿಂದ, ಘನತೆಯಿಂದ, ಮಹಿಮೆಯಿಂದ, ಪ್ರಭಾವದಿಂದ ನಾವು ದೇವರಿಗೆ ಸ್ತೋತ್ರಗಳನ್ನ ಮಾಡುವಾಗ ಅವಾಗ ದೇವರನ್ನ ನೀವು ಗೌರವಿಸುವರಾಗಿದ್ದೀರಾ, ದೇವರನ್ನ ನೀವು ಘನಪಡಿಸುವರಾಗಿದ್ದೀರಾ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ದೇವರು ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂತ
ದೇವರು ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಕೀರ್ತನೆಯಲ್ಲಿ ಪ್ರತಿಯೊಂದು ವಾಕ್ಯನ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಬಹಳ ಸಮಯ ಹಿಡಿತದೆ. ಅದಕ್ಕಾಗಿ ನಾನು ನಿಮ್ಗೆ ಹಾಗೆ ಹೇಳ್ತೀನಿ. ಅದೇ ಕೀರ್ತನೆ ಗ್ರಂಥದ ಹೇಳ್ತದೆ, ದೇವರು ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಅಂತನು. ನಮ್ಮ ಸ್ತುತಿ ಸ್ತೋತ್ರಕ್ಕೆ ದೇವರೊಬ್ಬನೇ ಪಾತ್ರನಾಗಿದ್ದಾನೆ. ನೀವು ಮಾಡುವಂತ ಸ್ತುತಿ ಸ್ತೋತ್ರಗಳಿದೆಯಲ್ಲ, ಅದೆಲ್ಲಕ್ಕೂ ಕರ್ತನೊಬ್ಬನೇ ಪಾತ್ರ. ನಮ್ಮ ನಿರ್ಮಾಣಕದಾರ ಯೆಹೋವನನ್ನ ಬನ್ನಿರಿ ಆರಾಧಿಸೋಣ. ನಮ್ಮ ಸೃಷ್ಟಿದಾತನು, ನಮ್ಮನ್ನು ಸೃಷ್ಟಿಸಿದಂತ ದೇವರು, ತಾನು ಹೇಗಿದ್ದನೋ ಹಾಗೆ ನಮ್ಮನ್ನು ಸೃಷ್ಟಿಸಿ ದೇವರು ನಮಗೆ ತನ್ನ ಜೀವ ಶ್ವಾಸವನ್ನ ನೀಡಿ ಪ್ರತಿ ಒಂದು ದಿನ ನಿಮ್ಮನ್ನ ಪ್ರತಿಯೊಂದು ಹಾದಿಯಲ್ಲಿ ನಡೆಸಿಕೊಂಡು ಬರ್ತಾ ಇದಾರಲ್ಲ. ಅದಕ್ಕಾಗಿನೇ ಹೇಳ್ತಾರೆ ಇಲ್ಲಿ ಕೀರ್ತನೆಯಲ್ಲಿ, ನಾವು ಆತನ ಉಪಕಾರವನ್ನ ಸ್ಮರಿಸಿ ಆತನ ನಾಮವನ್ನ ಕೊಂಡಾಡೋರಬೇಕು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಮಾಡುವಾಗ ಪ್ರಿಯರಾದವರೇ, ಅದಕ್ಕಾಗಿನೇ ಇಬ್ರಿಯರ ಬರೆದರಲ್ಲಿ ಒಂದು ವಾಕ್ಯ ಹೇಳ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಾಕ್ಯಗಳನ್ನು ಹೋದ ಇಬ್ರಿಯರಿಗೆ ಬರೆದ ಪತ್ರಿಕೆ 13:15 ವಾಕ್ಯ ಹೀಗೆ ಹೇಳ್ತದೆ, ಆದುದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನ ಎಡಬಿಡದೆ ಸಮರ್ಪಿಸೋಣ. ದೇವರಿಗೆ ಸ್ತೋತ್ರವಾಗಲಿ ಹೇಳ್ತಾರೆ. ಒಂದು ಭಾಗದಲ್ಲಿ ಹೇಳ್ತಾರೆ ಇಲ್ಲಿ, ಆದದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನ ಎಡಬಿಡದೆ ಸಮರ್ಪಿಸೋಣ. ಆತನ ಮೂಲಕವಾಗಿ, ಕರ್ತನಾದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಸ್ತೋತ್ರ ಯಜ್ಞವನ್ನ ಸಮರ್ಪಿಸೋಣ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ 2ನೇ ಭಾಗದಲ್ಲಿ ಹೇಳ್ತದೆ, ಆತನು ಕರ್ತನೆಂದು ಬಾಯಿಂದ ಪ್ರತಿಯಜ್ಞೆ ಮಾಡುವುದು ನಾವು ಸಮರ್ಪಿಸುವ ಯಜ್ಞವಾಗಿದೆ. ನೋಡಿ, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನೇ ಕರ್ತನೆಂದು ಬಾಯಿಂದ ಪ್ರತಿಯಜ್ಞೆ ಮಾಡುವುದು ನಾವು ಸಮರ್ಪಿಸುವ ಯಜ್ಞವಾಗಿದೆ. ನೀವು ಸ್ತುತಿ ಸ್ತೋತ್ರಗಳನ್ನ, ನೀವು ಘನತೆಯನ್ನ, ಮಹಿಮೆಯನ್ನ ಹೇಗೆ ನೀವು ಮಾಡುವಂತ ಯಜ್ಞ ಹೇಗೆ ಇದೆ, ದೇವರೇ ನಿಮಗೆ ಸ್ತೋತ್ರಪ್ಪ. ದೇವರಿಗೆ ಸ್ತೋತ್ರದ ಬಲಿಯನ್ನು ಸಲ್ಲಿಸ್ತೀವಲ್ಲ, ಕರ್ತನೇ ನೀನು ಮಾಡಿದ ಉಪಕಾರಕ್ಕೆ ಸ್ತೋತ್ರ. ದೇವರೇ ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ನನ್ನನ್ನು ಪ್ರತಿಯೊಂದು ದಿನವೂ ಪ್ರತಿನಿತ್ಯವೂ ಎಲ್ಲಾ ವಿಷಯದಲ್ಲಿ ಎಲ್ಲಾ ಕಾರ್ಯಗಳು ದೇವರೇ ನಿನ್ನನ್ನು ಕಾಯ್ದುಕೊಂಡು ಬಂದಿಯಲ್ಲ. ಓ ನನ್ನ ರಕ್ಷಕನೇ, ನನ್ನ ಒಡೆಯನೇ, ನನ್ನ ವಿಮೋಚಕನೇ, ಓ ನನ್ನ ಜೀವ ಸ್ವರೂಪನಾದ ದೇವರೇ ಎಂಬುದಾಗಿ ಯಾರೆಲ್ಲ ನೀವು ಬಾಯಿಂದ ನೀವು ಪ್ರತಿಯಜ್ಞೆ ಮಾಡಿ ಸ್ತೋತ್ರಗಳನ್ನ ಮಾಡ್ತಿರಲ್ಲ, ಅದುವೇ ನೀವು ಮಾಡುವಂತ ನಿಜವಾದ ಯಜ್ಞ, ದೇವರಿಗೆ ಸ್ತೋತ್ರ ಬಲಿ. ಹಲ್ಲೆಲೂಯಾ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳಿಗೆ ಯಾವಾಗಲಾಗಲಿ, ಯಾವ ವಿಷಯದಲ್ಲಾಗಲಿ, ಯಾವರಾಗಲಿ ನೀವು ಸ್ತೋತ್ರಗಳನ್ನ ಮಾಡೋದು ಮರಿಬೇಡಿ. ನಿಮ್ಮ ಜೀವಿತದಲ್ಲಿ ಯಾವುದು ಮರೆತರೂ ಸರಿ, ಸ್ತೋತ್ರಗಳನ್ನ ಮಾಡುವುದನ್ನ ಮರೆತಾಗ ನೀವು ದೇವರಿಗೆ ಕೃತಜ್ಞತೆ, ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಹೇಳುವಾಗ, ದೇವರು ಮಾಡಿದಂತ ಪ್ರತಿ ಒಂದೊಂದು ಕಾರ್ಯಗಳನ್ನ ನೀವು ನೆನೆಸಿ ದೇವರಿಗೆ ಘನ ಮಾನ ಮಹಿಮೆ ಸಲ್ಲಿಸುವಾಗ ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನ ಉನ್ನತ ಹಾದಿಗೆ ತೆಗೆದುಕೊಂಡು ಬರ್ತಾರೆ. ಯಾಕೆ? ನೀವು ದೇವರನ್ನ ಘನಪಡಿಸಿದ್ದೀರಾ, ದೇವರನ್ನ ಮಹಿಮೆ ಪಡಿಸಿದ್ದೀರಾ. ಆದುದರಿಂದ ಪ್ರಿಯರಾದವರೇ, ಇನ್ನೊಂದು ವಾಕ್ಯವನ್ನ ಓದೋಣ. ಕೀರ್ತನೆ 145 1-2 ವಾಕ್ಯಗಳನ್ನ ಓದೋಣ. ನೀವು ಮಾಡುವಂತ ಸ್ತುತಿ ಸ್ತೋತ್ರಗಳು, ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಎಷ್ಟು ಘನ ಉಳ್ಳದ್ದು ಎಂಬುದಾಗಿ ಅನೇಕರಿಗೆ ಗೊತ್ತಾಗೋದಿಲ್ಲ. ವಾಕ್ಯದಲ್ಲಿ ಹೇಳಿದೆ, 145 1ನೇ ವಾಕ್ಯ 2ನೇ ವಾಕ್ಯ 145 ಕೀರ್ತನೆ, ನನ್ನ ದೇವರೇ, ನನ್ನ ಒಡೆಯನೇ, ನಿನ್ನನ್ನ ಘನಪಡಿಸುವೆನು, ನಿನ್ನ ನಾಮವನ್ನ ಯುಗ ಯುಗಾಂತರಲ್ಲೂ ಕೊಂಡಾಡುವೆನು. ಪ್ರೈಸ್ ಲಾರ್ಡ್. ನನ್ನ ದೇವರೇ, ನನ್ನ ಒಡೆಯನೇ, ನಿನ್ನನ್ನ ಘನಪಡಿಸುತ್ತೇನೆ, ನಿನ್ನ ನಾಮವನ್ನು ಯುಗ ಯುಗಾಂತರದಲ್ಲೂ ಕೊಂಡಾಡುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ದೇವರೇ, ನನ್ನ ಒಡೆಯನೇ, ನಿನ್ನನ್ನು ಘನಪಡಿಸುತ್ತೀನಿ. ನನ್ನ ಘನತೆ ನೀನೇ ಸ್ವಾಮಿ, ನನ್ನ ಒಡೆಯನು ನೀನೇ ಸ್ವಾಮಿ. ದೇವರೇ, ನಾನು ಘನವಾಗಿ ದೇವರು ಇರುವುದಕ್ಕೆ ನೀನು ನನ್ನ ಸ್ವಾಮಿ ಸಿದ್ಧ ಮಾಡಿದ್ರಿಂದ ಸ್ತೋತ್ರ. 2ನೇ ವಾಕ್ಯ ಹೇಳ್ತದೆ, ಪ್ರತಿ ನಿತ್ಯ ನಿನ್ನನ್ನು ಕೀರ್ತಿಸುವುದು, ನಿನ್ನ ನಾಮವನ್ನ ಯುಗ ಯುಗಾಂತರದಲ್ಲೂ ಸ್ತುತಿಸುವುದು. ಪ್ರೈಸ್ ಲಾರ್ಡ್. ಪ್ರತಿನಿತ್ಯ ದೇವರನ್ನ ನೀವು ಸ್ತುತಿ ಮಾಡಬೇಕು, ಆತನ ನಾಮವನ್ನ ಕೊಂಡಾಡತಕ್ಕವರಾಗಿರಬೇಕು. ಪ್ರಿಯರಾದವರೇ, ನಿಮ್ಮ ಜೀವಿತದಲ್ಲಿ ಯಾವುದು ಅತಿ ಉತ್ತಮ ಅಂತ ನೋಡಿದ್ರೆ
ದೇವರಿಗೆ ಸ್ತೋತ್ರಗಳನ್ನ ಕೃತಜ್ಞತೆಗಳನ್ನ ಆತನ ಆಲಯದಲ್ಲಿ ಆತನ ಪ್ರಭಾವದಲ್ಲಿ ಕೂಡಿ ಬರುವುದು. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮಗೆ ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ. ಈಗ ಸ್ವಾಮಿ ಕೃತಜ್ಞತೆಯನ್ನು ಒಡನೆ ದೇವರೇ ಕರ್ತನೆ ಸ್ತೋತ್ರದೊಡನೆ ದೇವರೇ ನೀನು ಮಾಡಿದಂತ ಎಲ್ಲ ಮಹಾ ಉಪಕಾರಗಳನ್ನ ನಮ್ಮ ಒಡೆಯನೇ, ರಕ್ಷಕನೇ, ನಮ್ಮ ವಿಮೋಚಕನೇ ದೇವರೇ ಈಗ ಕೂಡಿ ಬಂದು ದೇವರ ಪ್ರಾರ್ಥಿಸುವಂತ ಎಲ್ಲರ ಮೇಲೆ ದೇವರೇ ಯುಗ ಯುಗಾಂತರಕ್ಕೂ ತಲಾಂತರಕ್ಕೂ ನೀನೊಬ್ಬನೇ ಘನತೆ ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ. ಈ ಸ್ತುತಿ ಸ್ತೋತ್ರಗಳು ನೀನು ದೇವರ ಕರ್ತನೆ, ನೀನೊಬ್ಬನೇ ಮಹಿಮೆ ಹೊಂದುವುದಕ್ಕಾಗಿ ಕೋಟಿ ಸ್ತೋತ್ರ. ಕೂಡಿ ಬಂದು ದೇವರ ಪ್ರಾರ್ಥಿಸುವಂತ ಎಲ್ಲ ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಿ, ಕೇಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.